ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬೀದರಿಂದ ಕಾಲ್ ಮಾಡ್ತಾ ಇದ್ದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಐದನ ಗಂಡನ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಮದುವೆ ಬಗ್ಗೆ. ಮದುವೆ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 1988. 1698. ಓಕೆ, ಹುಟ್ಟಿದ ಸಮಯ? 1698. 9 ಗಂಟೆ. ಇನ್ನೊಮ್ಮೆ ಹೇಳಿ. 1998 88? 1988. 1 ಜೂನ್ 1988. 1988. ಓಕೆ, 1988. ಹುಟ್ಟಿದ ಸಮಯ? 9 ಗಂಟೆ 9 ಮುಂಜಾನೆ. ಓಕೆ, ಹುಟ್ಟಿದ ಸ್ಥಳ? ಬೀದರ್. ಬೀದರ್. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು ಮೊದಲನೇ ಮದುವೆನಾ ಎರಡನೇ ಮದುವೆಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವರು 2 ಮದುವೆ ಮಾಡ್ಕೊಂಡಿದಾರೆ ಅಂತ. ಅದೇ ಅವ್ರು ಯಾರಿಗೆ ಡೈವರ್ಸ್ ಕೊಡ್ತಾರೆ ಅಂತ ಕೇಳ್ತಾ ಇದಾರೆ. ಇನ್ನೊಂದ್ಸತಿ ಕರೆಕ್ಟಾಗಿ ಹೇಳಿ. ಅವ್ರು 2 ಮದುವೆ ಮಾಡ್ಕೊಂಡಿದ್ದಾರೆ ಗುರುಗಳೇ. ಓಕೆ. ಅವರು ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ, ಇಲ್ಲ 2ನೇ ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ ಅಂತ. ನೀವು ಏನು ಮುಸ್ಲಿಮ್ಸಾ? ಇಲ್ಲ ಗುರುಗಳೇ, ಹಿಂದೂನೇ. ಹಿಂದೂಗಳಲ್ಲಿ ಹೆಂಗೆ ಎರಡನೇ ಮದುವೆ ಲೀಗಲ್ ಆಗ್ಬಿಡುತ್ತೆ? ನಿಮ್ಗೆ ಅವ್ರಿಗೆ ಡೈವರ್ಸ್ ಫಸ್ಟ್ ಆಫ್ ಆಲ್ ಕಾನೂನೇ ಗೊತ್ತಾಗ್ತಾ ಇಲ್ವಲ್ಲ ನಿಮಗೆ? ಅಫೇರ್ ಆಗುತ್ತೆ. ಎರಡನೇ ಮದುವೆ ಅಂತಂದ್ರೆ ಅದು ಮದುವೆ ಲೀಗಲ್ ಅಲ್ವಲ್ಲಮ್ಮ. ಸ್ವಲ್ಪ ಕಾನೂನು ಪ್ರಕಾರ ನೀವು ಯೋಚನೆ ಮಾಡಿ. ಈಗ ಎರಡನೇದು ಬಿಟ್ಬಿಡ್ತೀನಿ ಅನ್ನೋಕ್ಕೆ ಅಲ್ಲಿ ಏನು ಲೀಗಲ್ ಇಲ್ಲ. ಅಲ್ಲಿ ಅಫೇರ್ ಅಂತ ಕರೀತಾರೆ ಅಥವಾ ರಿಲೇಷನ್ ಅಂತ ಕರೀತಾರೆ ಅಷ್ಟೇ. ಅದು ಇಲ್ಲೀಗಲ್ಲೋ ಲೀಗಲ್ಲೋ ಅದು ನಿಮಗೆ ಬಿಟ್ಟಿರೋದು. ಡಿವೋರ್ಸ್ ಅನ್ನೋದು ಕಾನೂನು ಪ್ರಕಾರ ಆಗ್ತಕ್ಕಂಥದ್ದು ಮೊದಲನೇ ಜೊತೆದು ಅಷ್ಟೇ. ಆಮೇಲೆ ಎರಡನೇ ಜೊತೆ ಮದುವೆ ಆಗಬೇಕು. ಹಿಂದೂ ಆ್ಯಕ್ಟ್ ಪ್ರಕಾರ 2 ಮದುವೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ಕೋರ್ಟ್ ಪ್ರಕಾರ ಅಲ್ಲ, ಅದು ನಿಮ್ಮ ಬಳಗ ಪ್ರಕಾರ, ನಿಮ್ಮ ಫ್ಯಾಮಿಲಿ ಪ್ರಕಾರ ಅವ್ರು 2ನೇ ಮದುವೆ ಆಗಿದ್ದಾರೆ ಅಂತಂತ. ಕಾನೂನು ಪ್ರಕಾರಕ್ಕೆ 2ನೇ ಮದುವೆಗೆ ಅವಕಾಶ ಇಲ್ಲ. ಕಾನೂನಲ್ಲಿ 2ನೇ ಮದುವೆ ಇಲ್ಲ ಲೀಗಲ್ಲಾಗಿ ಹೋಗ್ಬೇಕು. 2ನೇ ಮದುವೆ ಅಂದರೆ ಮೊದಲನೇ ಮದುವೆ ಬ್ರೇಕ್ ಆಗಿರಬೇಕು, ಆಮೇಲೆ 2ನೇ ಮದುವೆ. ಸ್ವಲ್ಪ ಯಾರು ಲಾಯರ್ ಹತ್ರ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2ನೇ ಮದುವೆ ಆಗಿದ್ದಾರೆ ಅಂತಂದರೆ ಅದು ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ 2 ಮದುವೆಗಳು ಹಿಂದೂ ಧರ್ಮದಲ್ಲಿ ಸ್ವಲ್ಪ ಕಾಮನ್ ಇದೆ, ಚೂರು ಕಾಮನ್ ಇದೆ. ಒಂದೇ ಮನೇಲಿ ಅಕ್ಕ ತಂಗಿ ಕೊಡೋವಂಥದ್ದು ಅಥವಾ 2 ಮದುವೆ ಮಾಡ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಸಮ್ಮತಿ, ಹೆಣ್ಮಕ್ಳಿಗೆ ಸ್ವಲ್ಪ ಸಮ್ಮತಿ. ನಾನು ಸ್ವಲ್ಪ ಕೇಳ್ಪಟ್ಟಿದ್ದೀನಿ, ಅದು ಪೂರ್ತಿಯಾಗಿ ಗೊತ್ತಿಲ್ಲ. ಸೊ ಈಗ ಪ್ರಶ್ನಾಶಾಸ್ತ್ರ ಹಾಕಬೇಕು ಯಾರು ಬಿಡ್ತಾರೆ ಅಂತ. ಇದರಲ್ಲಿ ನಮಗೆ ಯಾರು ಬಿಡ್ತಾರೆ ಅಂತ ಯಾರಿಗೆ ಗೊತ್ತು? ಈಗ ಮಾಡ್ಕೊಂಡಿರೋದಾರು ಯಾಕೆ, ಬಿಡೋದ್ಯಾರು ಯಾಕೆ? ಇಲ್ಲಿ 12 ಅಂತ ಬಂದಾಗ ಇವ್ರು ಬಿಡ್ತಾರಾ ಅವ್ರು ಬಿಡ್ತಾರಾ ಅಂತ ಇಲ್ಲೇನು ನಮಗೆ ಸೂಚ್ಯಾಂಕ ಇರಲ್ಲ. 12 ಅಂತಂದರೆ ಬಿಡೋದು. ಆದರೆ ಮೊದಲನೇವ್ರು ಬಿಡ್ತಾರಾ, 2ನೇವ್ರು ಬಿಡ್ತಾರಾ? ಈಗ ಇಲ್ಲಿ ಬಂದು ಕೇಳೋ ಬದಲು ಆ ಹುಡುಗನ್ನೇ ಕೇಳಬೇಕು. ಯಾವ್ದು ಇಟ್ಕೊತೀಯಪ್ಪ ಅಥವಾ ಯಾವ್ದು ಕಟ್ಕೊತೀಯಪ್ಪ ಅನ್ನೋದು. ಕಟ್ಕೊಳ್ಳೋದು ಇಟ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟಿರೋದು. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಹೋಗಬೇಕು. ಪ್ರಶ್ನೆ ಅಸಂಬದ್ಧವಾಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ರೀತಿ ನೋಡೋಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ದೇಶಗಳಲ್ಲಿ ಅಲ್ಲಿ 4 ಮದುವೆ ತೋರಿಸುತ್ತೆ. ಇಲ್ಲಿ ಗ್ರಹಗಳೇನು ಕೊಡ್ತವೆ? ಇಲ್ಲಿ ಗ್ರಹಗಳು ಬಾಂಧವ್ಯ ಅಥವಾ ಬಾಂಧವ್ಯ ರಹಿತ ಅಂತ ಬರುತ್ತೆ. ಇಲ್ಲಿ 12-4 ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮ್ಯಾರೇಜ್ ಅಂತ ಹಾಕ್ತೀನಿ. ಮ್ಯಾರೇಜಲ್ಲಿ ಚಂದ್ರ ಅಂತ ಬಂದಾಗ 12 ಅಂತ ಬಂದಾಗ ಸ್ವಲ್ಪ ಬಾಂಧವ್ಯ ಕಮ್ಮಿ ಇರುತ್ತೆ. ಅವ್ರು 3 ಮದುವೆ ಮಾಡ್ಕೊಳ್ಳಿ, 4 ಮದುವೆ ಮಾಡ್ಕೊಳ್ಳಿ, ಜನರಲ್ಲಾಗಿ ಬಾಂಧವ್ಯ ಕಮ್ಮಿನೇ. ಸೊ ಈಗ ಯಾರು ಇರ್ತಾರೆ ಬಿಡ್ತಾರೆ ಅದು ಪ್ರಶ್ನಾಶಾಸ್ತ್ರದ ಮೇಲೆ ಹೋಗಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲಿ
ಲೀಗಲಾಗಿ ಒಂದು ಮದುವೆ, ಇನ್ನೊಂದು ಸಾಮಾಜಿಕವಾಗಿ ನೋಡೋಕ್ಕೆ ಎರಡನೇ ಮದುವೆ. ಆದರೆ ಕಾನೂನುವಾಗಿ ಅದು ಒಂದೇ ಮದುವೆ. ಎರಡನೇ ಮದುವೆ ಅದು ಅಸಂಬದ್ಧವಾಗಿರ್ತಕ್ಕಂಥದ್ದು. 12-4 ಬಾಂಧವ್ಯ ಇರಲ್ಲ. ಡಿವೋರ್ಸ್ ಅನ್ನೋ ಕಾಂಬಿನೇಷನು ಸ್ವಲ್ಪ ಮೇಜರಾಗಿ ಎಲ್ಲೂ ತೋರಿಸ್ತಾ ಇಲ್ಲ. ಇದ್ದರೂ ಕೂಡ ಅವ್ರು ಯಾವುದು ಅಂತ ಡಿಸೈಡ್ ಮಾಡಿ ಪ್ರಶ್ನಾಶಾಸ್ತ್ರಕ್ಕೆ ನೆಕ್ಸ್ಟ್ ಟೈಮ್ ಹೋಗಿ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಕಾರುಣ್ಯ ಅಂತ, ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀನಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಅಂದ್ರೆ ನಮ್ದೇ ಒಂದು ಬಿಸ್ನೆಸ್ ಇದೆ, ಬೇರೆಯವ್ರ ಜೊತೆ ಅದು ಒಂದು ಕಾಂಟ್ರಾಕ್ಟ್ ಆಗ್ಬೇಕಿತ್ತು, ಅದು ಆಗುತ್ತಾ ಅಂತ ಕೇಳಬೇಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 22. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ. ಹೇಳಿ. ನಮ್ದೇ ಬಿಸ್ನೆಸ್ ಇದೆ, ಬೇರೆ ಕಂಪ್ನಿ ಜೊತೆಗೆ ಅದು ನಮ್ದು ಕಾಂಟ್ರಾಕ್ಟ್ ಆಗುತ್ತಾ ಅಂತ. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ದು. ಇವಾಗ ನಡೀತಿರೋದ್ರಲ್ಲಿ ಅಷ್ಟೊಂದೇನು ನಮ್ಗೆ ಲಾಭ ಅನ್ನೋದು ಸಿಗ್ತಿರ್ಲಿಲ್ಲ. ಅವ್ರ ಜೊತೆಗೆ ಏನಾದ್ರು ಕಾಂಟ್ರಾಕ್ಟ್ ಆದ್ರೆ ನಮ್ಗೆ ಲಾಭ ಅನ್ನೋದು ಸಿಗುತ್ತಾ ಅನ್ನೋದಕ್ಕೆ. ಅರ್ಥ ಆಗ್ತಾರೆ, ಇನ್ನೊಂದ್ಸತಿ ಹೇಳಿ. ಅಂದ್ರೆ ನಮ್ದು ಒಂದು ಬಿಸ್ನೆಸ್ ಇದೆ, ಅದರಿಂದ ಅಷ್ಟೊಂದು ಲಾಭ ಬರ್ತಾ ಇಲ್ಲ. ಬೇರೆ ಒಂದು ಕಂಪ್ನಿ ಇದೆ, ಫುಡ್ ಕಂಪ್ನಿ, ಅದ್ರ ಜೊತೆಗೆ ನಮ್ದು ಏನಾದ್ರು ಕಾಂಟ್ರಾಕ್ಟ್ ಆದ್ರೆ ನಮ್ ಬಿಸ್ನೆಸ್ ಇನ್ನೊಂದ್ ಸ್ವಲ್ಪ ದೊಡ್ಡದಾಗುತ್ತೆ. ಅದು ಕಾಂಟ್ರಾಕ್ಟ್ ಸಿಗುತ್ತಾ ನಮ್ಗೆ ಏನಾದ್ರು? 4-3 ಕಾಂಟ್ರಾಕ್ಟ್ ಸಿಗೋಕ್ಕೆ 7ನೇ ಮನೆ ಬರಬೇಕು. 4 ಬಂದಿದೆ, ಅದು ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ. ಕಾಂಟ್ರಾಕ್ಟ್ ಸಿಗಬೇಕು, ಜಾಬ್, ಬಿಸ್ನೆಸ್, ಫೈನಾನ್ಸ್ 7ನೇ ಕಸ್ಬ್ ನೋಡಿದಾಗ ಸ್ವಲ್ಪ ಮಾತುಕತೆನ ಸ್ವಲ್ಪ ಹೆಚ್ಚಿಗೆ ಹೋಗಿ ಸ್ಟ್ರಾಂಗಾಗಿ ಹೋದರೆ ಆಗಬಹುದು ಅನ್ನೋದು ಒಂದು 50-50% ತೋರಿಸ್ತಾ ಇದೆ. ನಿಮಗೆ ಹುಡ್ಕೊಂಬಂದು ನಿಮಗೆ ಕಾಂಟ್ರಾಕ್ಟ್ ಸಿಗ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಮಾತುಕತೆಯಿಂದ ಮಾತ್ರ ಹೋಗಬೇಕು. ಮಾತುಕತೆಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮನೆಗಳು. ನೀವು ಕೇಳಿರೋ ಪ್ರಶ್ನೆಗೆ ಮನೆಗಳನ್ನ ಅರ್ಥ ಮಾಡ್ಕೋತೀವಿ. ಆ ಮನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ 3 ಅಂತ ಬಂದಾಗ ಕಮ್ಯುನಿಕೇಷನ್ ಅಂತ ಬರ್ತಾ ಇದೆ. ನೀವು ಹೋಗಿ ಕೂತು ನಮ್ಗೆ ಬೇಕು, ನಿಮ್ಗೆ ಅದ್ರ ಲಾಭ ಅನಿಸಿದರೆ ಕೂತು ಮಾತಾಡಿದ್ರೆ ಆಗುತ್ತೆ. ಇದು ಮಾತಿನ ಮೇಲೆ ನಿಂತಿದೆ, ಸ್ಟ್ರಾಂಗ್ ಮಾತಿನ ಮೇಲೆ ನಿಂತಿದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಕಲಿಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಅಕ್ಟೋಬರ್ 5ನೇ ತಾರೀಕಿನಿಂದ 115ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬಾಲಾಜಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕನ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ಯಾವ ವಿಚಾರವಾಗಿ? ಮದುವೆ ವಿಚಾರ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 12/8/99. 12/8/99. ಸಾಯಂಕಾಲ 5:48 ಚಿಕ್ಕಮಗಳೂರು. ಸಾಯಂಕಾಲ 5:48 ಚಿಕ್ಕಮಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. 12 ಆಗಸ್ಟ್ 27 ವರ್ಷ. ನೋಡ್ತಾ ಇದ್ದೀರಾ? ಏನು ಸಮಸ್ಯೆ ಆಗಿದೆ ಕೇಳಕ್ಕೆ? ಇಲ್ಲಿ ಪ್ರಶ್ನೆ ಬಂದು ಕೇಳಕ್ಕೆ ಏನು ಸಮಸ್ಯೆ ಆಗಿದೆ? ಅದು ಯಾವ್ದು ಒಪ್ತಾ ಇಲ್ಲ. ಯಾವ್ದು ನೋಡ್ತಾ ಇದೀವಿ, ಹೂ ಅಂತಾನೆ ಸೈಲೆಂಟ್ ಆಗ್ಬಿಡ್ತಾಳೆ, ಇಲ್ಲ ಅಂದ್ರೆ ಗಲಾಟೆ ಮಾಡ್ತಾಳೆ. ಮ್ಯಾರೇಜ್ ಅಲ್ಲಿ 7-1-3 ಕಸ್ಪಲ್ಲಿ 7-1-3. ಸದ್ಯಕ್ಕೆ ದಶಾ ನೋಡೋಣ ಹೇಗಿದೆ ಅಂತ. ದಶಾದಲ್ಲಿ ಮದುವೆ ವಿಚಾರ ಆಸಕ್ತಿ ಎಲ್ಲ ಅಲ್ಲಿ ದಶಾದಲ್ಲಿ ನೋಡ್ತೀವಿ. ದಶಾದಲ್ಲಿ ಮದುವೆ ಕೂಡ ಇದೆ 7, ಬಟ್ ಆದರೆ ಕಾಂಬಿನೇಷನ್ ಭಾಳ ಕಮ್ಮಿ. ಹಾಗೆ ಮದುವೆ ನಿರಾಕಾರ ಮಾಡ್ತಕ್ಕಂಥದ್ದು 6 ಜಾಸ್ತಿ ಇದೆ. ಸೂರ್ಯ ಬುಧನ ನಕ್ಷತ್ರ 6ರಲ್ಲಿರೋದ್ರಿಂದ ಸ್ವಲ್ಪ ಅವ್ರಿಗೆ ವಿವಾಹಕ್ಕಿಂತ ಉದ್ಯೋಗದಲ್ಲಿ ಆಸಕ್ತಿ ಜಾಸ್ತಿ. ಉದ್ಯೋಗದಲ್ಲಿ ಅಥವಾ ಕೆಲಸ ಮಾಡ್ಕೊಂಡಿರೋಣ ಅಥವಾ ಏನಾದ್ರು ಒಂಟಿಯಾಗಿರೋಣ ಅನ್ನೋ ಆಸಕ್ತಿ ಜಾಸ್ತಿ. ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಮಾಡ್ತಾ ಇಲ್ವಾ? ಜಾಬ್ ಮಾಡ್ತಾ ಇದ್ದಾರೆ, ಅದರಲ್ಲೇ ಆಸಕ್ತಿ ಜಾಸ್ತಿ ತೋರಿಸ್ತಾ ಇದೆ. ತಿರುಗಾಟ ಜಾಸ್ತಿ ಆಗ್ಬಿಟ್ಟೈತೆ, ಅದರಿಂದನೇ ತುಂಬಾ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗೈತೆ. ತಿರುಗಾಟ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇರೋದು, ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗೋದು ಫ್ರೆಂಡ್ಸ್ ಜೊತೆ. ಸೊ ಇದು ವಿವಾಹ ಆದರೂ ಕೂಡ ಇಲ್ಲಿ ಇಂಡಿಕೇಶನ್ ತೋರಿಸ್ತೀನಿ. ಇಲ್ಲಿ ನೋ ಇಂಟ್ರೆಸ್ಟ್ ಆರ್ ಡಿಸ್ಕಾರ್ಡ್ ಇನ್ ಮ್ಯಾರೇಜ್ ಅಂತ ಕ್ಲೀನಾಗಿ ಕೊಟ್ಟಿದ್ದೀವಿ. ಸಪ್ರೇಷನ್ ಆಗ್ತಕ್ಕಂಥದ್ದು,
ಮದುವೆ ಆದರೆ ಎಲ್ಲ ತಲೆನೋವು, ಡಿವೋರ್ಸು ಎಲ್ಲ ಕಾಂಬಿನೇಷನು ಇದೆ. ಫೋರ್ಸ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ತುಂಬ ಜನ ಮದುವೆ ಹಿಂದೆ ಬಿದ್ದು ತಂದೆ ತಾಯಿಗಳು ಬಲವಂತವಾಗಿ ನಾವು ಮದುವೆ ಮಾಡಿ ಕೊನೆಗೆ ಆ ಕಷ್ಟಕ್ಕೆ ನಾವು ಸಿಗಾಕೊಂಡಿದ್ದೀವಿ ಅಂತ ಹೇಳಿರೋರೇ ಜಾಸ್ತಿ. ಇಲ್ಲಿ ಕ್ಲೀನಾಗಿ ನೀವು ನೋಡ್ಬೋದು, ಕ್ಲೀನಾಗಿ ಇಲ್ಲಿ ಕೊಟ್ಟಿದ್ದೀವಿ. ಆದರೆ ಬಲವಂತವಾಗಿ ಮಾಡಿದಾಗ, ಸ್ವಲ್ಪ ಇಷ್ಟಪಟ್ಟು ಮಾಡಿದಾಗ ಮಾತ್ರ ಇದು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಇಲ್ಲಿ 50% 50% ಇರುತ್ತೆ. 50% ಬ್ಯಾಡ್, 50% ಗುಡ್. ಸೊ ಬಲವಂತವಾಗಿ ಮಾಡಿದ್ರೆ ಇದು ಆ್ಯಕ್ಟಿವೇಟ್ ಮಾಡುತ್ತೆ, ಅವ್ರು ಇಷ್ಟ ಪ್ರಕಾರ ಮಾಡ್ಕೊಂಡ್ರೆ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಶನ್ ಯಾವುದಾಗುತ್ತೆ ಕಷ್ಟ ಹೇಳೋಕ್ಕೆ. ಎರಡೂ ಇದೆ ಫಲಗಳು. ಇಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಲಗಳಲ್ಲಿ ಎರಡೂ ಬರ್ತವೆ. ಒಂದು ಸತಿ ಪೂರ್ತಿ ಚೆನ್ನಾಗಿದೆ ಅಂತ ಬರ್ತವೆ, ಕೆಲವು ಏನೂ ಚೆನ್ನಾಗಿಲ್ಲ ಅಂತ ಬರ್ತವೆ, ಕೆಲವು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿಲ್ಲ, ಅದು ನೋಡೋಣ ಅಂತ ಬರುತ್ತೆ. ಮನಸ್ಸುಗಳ ಇಂಥ ಟೈಮಲ್ಲಿ ಜಾತಕಗಳು ಸೆಟ್ ಮಾಡೋದಲ್ಲ. ಈ ಥರ ಕೇಸಸಲ್ಲಿ ನಾನು ತುಂಬ ನೋಡಿದ್ದೀನಿ. ಈ ರೀತಿ 50-50 ಬಂದಾಗ ಜಾತಕಗಳು ಸೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು, ಸೆಟ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಹುಡುಗಿನ ಬಿಟ್ಟು ಇವರು ಕ್ವಶನ್ಗಳು ಕೇಳಬೇಕು. ಅವ್ರಿಗೆ ಇಷ್ಟ ಆಯ್ತಾನಮ್ಮ, ಇಷ್ಟ ಆಗೋರು ನಾವು ಸೈಲೆಂಟಾಗಿರ್ಬೇಕು. ಇಷ್ಟ ಆಯಿತಾ, ಯಾವ ಮೂಲ ನಕ್ಷತ್ರ ಬರಲಿ, ಕುಜದೋಷ ಇರಲಿ, ಸರ್ಪದೋಷ ಇರಲಿ, 7ರಲ್ಲಿ ರಾಹು ಕೂತಿರಲಿ, ಅವ್ರು ಕೂತಿರಲಿ, ಇವ್ರು ಕೂತಿರಲಿ, ಇಂಥ ಪೊಸಿಷನ್ನಲ್ಲಿ ನಾವು ನೀವು ಇಷ್ಟಪಟ್ಟಿದ್ದೀರಾ 100% ಮದುವೆ ಆಗ್ತೀರಿ, ಯೋಚನೆ ಮಾಡಿ. ನಮಗೂ ಏನೋ ಅನ್ನಿಸ್ತಾ ಇದೆ ನೀವು ಚೆನ್ನಾಗಿರಲ್ಲ ಅಂತ. ಇಲ್ಲ, ನಾವು ಇದ್ದೇ ಇರ್ತೀವಿ. ಅವ್ರಿಗೆ ಆ ಬಾಂಧವ್ಯ, ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಬೇಕು. ಆವಾಗ ಇಲ್ಲಿ 7ನೇದು ಆ್ಯಕ್ಟಿವೇಟ್ ಆಗುತ್ತೆ. ನೀವು ಯಾವುದೋ ಸಿಕ್ತು ಅಂತ ಮಾಡಿದ್ರೆ ಫ್ರೀಯಾಗಿ ಬಿಟ್ಬಿಟ್ರೆ ಇದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಸ್ವಲ್ಪ ಕಷ್ಟ ಯಾವ್ದು ಆ್ಯಕ್ಟಿವೇಶನ್ ಆಗುತ್ತೋ, ಯಾಕಂದರೆ ಹಣೆ ಬರಹ ಅಂತ ಒಂದು ಇರ್ತದೆ. ಅದನ್ನು ಸ್ವಲ್ಪ ಜ್ಯೋತಿಷ್ಯದಲ್ಲಿ ಒಂದು ಲೆವೆಲ್ಗೆ ನೋಡ್ಬೋದು. ಒಂದು ಲೆವೆಲ್ಗೆ ಇಲ್ಲಿ ಇರಬಹುದು ಅಲ್ಲಿ ಅಂತ ಆಲ್ಮೋಸ್ಟ್ ಒಂದು 80% ನೋಡ್ಬೋದು. ಇನ್ನು 20% ದೈವ ನಿರ್ಣಯ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಇದು ಕಷ್ಟಕರವಾಗಿರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ನಾನು ಸಜೆಸ್ಟ್ ಮಾಡೋದು, ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕವನ್ನು ನಮ್ಮ ಸಂಸ್ಥೆಯಲ್ಲೇ ಪೂಜೆ ಮಾಡಿ ಅದಕ್ಕೆ ಎನರ್ಜೈಸ್ ಮಾಡಿಕೊಡ್ತೀವಿ. ಆ ಗೋಮೇಧಿಕವನ್ನು ಹಾಕಬೇಕು. ತುಂಬ ಜನ ಒಳ್ಳೆ ಸಜೆಷನ್ ಕೊಡ್ತೀವಿ. ಇವತ್ತೇನಾಗ್ಬಿಟ್ಟಿದೆ, ಇವರೆಲ್ಲ ಸಜೆಷನ್ ತಗೊಳ್ಳಿದ್ರೆ ತಗೊಳ್ಳಲ್ಲ. ಸಮಸ್ಯೆ ಆದಾಗ ಓಡಿ ಬರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ಓಡಿ ಬರ್ತಾರೆ. ನೋಡಿದ್ವಿ, ಕರ್ಮ ಅನುಭವಿಸಿ. ಹೇಳಿದಾಗ ಚಿಕ್ಕದಾಗಿ ಅವ್ರಿಗೆ ಆಸಕ್ತಿ ಬರಬೇಕಾ, ಒಂದು ಕೆಲವು ಮಂತ್ರಗಳನ್ನು ಪಠನೆ ಮಾಡಿ ಎನರ್ಜೈಸ್ ಮಾಡಿಟ್ಟಿರ್ತಕ್ಕಂಥ ಒಂದು ಉಂಗುರ. ಅದರಲ್ಲಿ ವಿಶೇಷವಾಗಿ ಗೋಲ್ಡನ್ ಹೆಸೊನೈಟ್ ಇವರಿಗೆ ಮೈಂಡ್ನ ಈ ಕಡೆ ಡೈವರ್ಟ್ ಮಾಡುತ್ತೆ. ಮಾಡ್ಕೊಳ್ಳೋಣ ಒಂದು ಸಂಗಾತಿ. ಸೊ ಟ್ರಾವೆಲ್ ಅಂದರೆ ಇಷ್ಟ ಅಲ್ಲ, ಟ್ರಾವೆಲಲ್ಲಿರೋರೇ ಓಡಾಡೋರನ್ನೇ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ನಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ, ಮನೆಗಳಲ್ಲಿ ಕಲಹ ಉಂಟಾಗ್ತಾ ಇದೆ, ಶಾಂತಿ ಇಲ್ಲ ಅಂದರೆ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಅಂತಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನೀವು ಕೈಲಾಶಿ ಯಂತ್ರವನ್ನು ಸ್ಥಾಪನೆ ಮಾಡಬಹುದು. ವೀಕ್ಷಕರೇ, ನೋಡೋದ್ರಲ್ಲ, ಕೈಲಾಶ್ ಯಂತ್ರವನ್ನು ನೀವು ಕೂಡ ಸ್ಥಾಪನೆ ಮಾಡಬಹುದು. ಅದರಿಂದ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದರು. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.